ಆ ಹುಡುಗಿ ಜೀವನ ಸರಿ ಹೋಗೋದು ಸರಿನೇನೆ. ಆದ್ರೆ ಇಷ್ಟು ಬೇಗ ಆ ವಿಕ್ಕಿನ ಹೇಗ್ ನಂಬ್ತೀಯ? ಮೊದ್ಲು ನಾವು ಹಂಗೆ ಅನ್ಕೊಂಡಿದ್ವಿ. ಆದ್ರೆ ಆ ವಿಕ್ಕಿ ಒಂದ್ ಮಗು ಜೀವನ ಉಳ್ಸೋಕೆ ಅದೆಷ್ಟು ಪರದಾಡ್ದ. ಅದನ್ನ ನೋಡಿ ಅವನು ನಿಜವಾಗ್ಲೂ ಬದ್ಲಾಗ್ತಿದ್ದಾನೆ ಅಂತ ಅನಿಸ್ತು. ತನ್ನ ರಕ್ತ ಕೊಟ್ಟು ಆ ಮಗು ಜೀವನ ಉಳಿಸಿದಾನಪ್ಪ. ಜೀವಗಳನ್ನ ತೆಗಿತೀನಿ ಅಂತ ಹೋಗ್ತಿದ್ದವನು ಇವತ್ತು ಒಂದು ಜೀವನ ಕಾಪಾಡೋಷ್ಟು ಬದಲಾಗಿದ್ದಾನೆ. ಇನ್ನೇನ್ ಬೇಕು ಹೇಳಿ? ಆದ್ರೂ ನೀನೊಬ್ಬ ಲಾಯರ್ ಆಗಿ ಯೋಚನೆ ಮಾಡೋದು ಉತ್ತಮ ಅನ್ಸುತ್ತೆ ಭಾರ್ಗವ್. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಅಮ್ಮನು ತಿದ್ದಿ ಬುದ್ಧಿ ಹೇಳಿದಿದ್ರೆ ನಾನು ನಿಮ್ ತರನೇ ಬೆಳಿತಿದ್ನೇನು. ಅಪ್ಪ, ಇಲ್ಲಿ ಲಾಯರ್ ಬುದ್ಧಿಗಿಂತ ಮನುಷ್ಯತ್ವ ತುಂಬಾ ಮುಖ್ಯ ಅಂತ ನೀವೇ ಅಲ್ವಾ ಹೇಳ್ತಿದ್ದಿದ್ದು? ಎಲ್ರಿಗೂ ತನ್ನ ಜೀವನದಲ್ಲಿ ಬದಲಾಗೋಕೆ ಒಂದು ಅವಕಾಶ ಕೊಡ್ಬೇಕು. ಅವ್ರು ಬದಲಾಗ್ತಿದ್ದಾರೆ ಅಂದಾಗ ಅದನ್ನ ಪ್ರೋತ್ಸಾಹಿಸ್ಬೇಕು ಅಲ್ವಾ ಅಪ್ಪ? ಸರಿ, ನಿನಗ ಸರಿ ಅನ್ಸುತ್ತೆ ಮಾಡೋ ಹಾಗೆ. ಆದ್ರೆ ಒಂದು ಎಚ್ಚರಿಕೆ ಬಿಟ್ಟೆ, ಆ ಶಕ್ತಿ ಪ್ರಸಾದ್ ಮನೆಯವರಿದಾರಲ್ಲ, ವಿಷಯ ಚಿಂತ್ಕೊಂಡು ರಾಜಕೀಯ ಬುದ್ಧಿಯವರು ಸನ್ನಿವೇಶಕ್ಕೋಸ್ಕರ ಯಾವಾಗ ಬೇಕಾದ್ರೂ ಏನ್ ನಾಟಕ ಬೇಕಾದ್ರೂ ಆಡ್ತಾರೆ. ಈ ಎಚ್ಚರಿಕೆ ನಿನ್ಗಿರ್ಲಿ, ಹುಷಾರ್. ಬೇಷ್ ಮಗಡೆ, ಕೊಟ್ಟ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ನಿಭಾಯಿಸಿದ್ಯಾ. ಈಗ ರಾಜಕಾರಣಿಯಾಗೋ ಎಲ್ಲ ಲಕ್ಷಣಗಳು ನಿನ್ನಲ್ಲಿ ಕಾಣ್ತಾ ಇದೆ. ಎಸ್ ವಿಕ್ಕಿ, ಇವತ್ತು ನೀನ್ ನನ್ನ ಕಣ್ಣಿಗೆ ಬರೀ ನನ್ನ ತಮ್ಮ ಅಲ್ಲ, ನಮ್ ಪಾಲಿಗೆ ಹೀರೋ ಆಗಿ ಕಾಣ್ತಿದೀಯ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಕಣೋ. ಮತ್ತೆ ನಾನು ಯಾರು ಹೇಳು? ದಿ ಗ್ರೇಟ್ ಶಕ್ತಿ ಪ್ರಸಾದ್ ಅವ್ರ ಮಗ ಅಂದ್ರೆ ಸುಮ್ನೆನಾ? ಈಗಷ್ಟೇ ಭಾರ್ಗವಿ ನಮ್ಮ ಹೊಸ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕೊಟ್ಟಿದ್ದಾಳೆ. ಇಲ್ಲಿಂದ ನಾವು ಅವಳೊಟ್ಟಿಗೆ ಕೆಲಸ ಮಾಡಬೇಕಾಗತ್ತೆ. ಅವಳಿಗೆ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಸಂದೇಹ ಬರಬಾರ್ದು, ಹಾಗೆ ನಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಡ್ಯಾಡ್? ವಿಕ್ಕಿನ ಈಗ ಭಾರ್ಗವಿ ಹೊಗಳಿದಾಳೆ. ನಮ್ಮ ಮುಂದಿನ ಸ್ಟೆಪ್ಪು, ಜನ ಹೋಗಿ ಭಾರ್ಗವಿ ಹತ್ರ ವಿಕ್ಕಿನ ಹೊಗಳಬೇಕು. ಅದನ್ನ ಕೇಳಿ ಭಾರ್ಗವಿ ಆಶ್ಚರ್ಯ ಪಡಬೇಕು. ತಾನು ಹಾಕಿರೋ ಕೇಸಿಂದಾನೇ ವಿಕ್ಕಿ ಮನಸ್ಸು ಪರಿವರ್ತನೆ ಆಗಿದೆ ಅನ್ನೋ ರೇಂಜ್ಗೆ ಅವಳಿಗೆ ಹೆಮ್ಮೆ ಆಗಬೇಕು. ಹಾಗಾಗೋಕೆ ನೀನು ಪ್ರತಿದಿನ ಎಲ್ರೂ ಕಣ್ಗೂ ಒಳ್ಳೆಯವನಾಗಿ ಕಾಣೋಕೆ ಒಳ್ಳೆ ಕೆಲಸನ ಮಾಡಕ್ ಶುರು ಮಾಡಬೇಕು. ಈ ವಿಷಯನ ನನಗೆ ಬಿಟ್ಬಿಡಿ ಡ್ಯಾಡ್. ನಿಮ್ ಗೆಲುವು ನನ್ನ ಜವಾಬ್ದಾರಿ. ನೀವ್ ನನ್ನನ್ನು ನಂಬಿ ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡ್ತೀನಿ. ನಿಮ್ ಮಗ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಹೆಮ್ಮೆ ಆಗ್ಬೇಕು. ಹಾಗೆ ನಡ್ಕೋತೀನಿ. ಭಾರ್ಗವಿ ನಮ್ಮ ಎಲ್ಲರ ಹೆಸರನ್ನ ಶುದ್ಧಿ ಮಾಡ್ತಿದ್ದಾಳೆ. ಮುಂದೆ ಅದೇ ಸಮುದ್ರದಲ್ಲಿ ಅವಳನ್ನ ಸಂಪೂರ್ಣವಾಗಿ ಮುಳುಗಿಸ್ಬೇಕು. ಅವಳೇ ಹಾಕೊಟ್ಟಿರೋ ಈ ಹೊಸ ಮುಖವಾಡದ ಜೊತೆ ಇಡೀ ಜಗತ್ತನ್ನೇ ಗೆಲ್ತೀನಿ ಡ್ಯಾಡ್. ಆಮೇಲೆ ಅವಳು ಪುಟ್ಟ ಪ್ರಪಂಚನ ನಾಶ ಮಾಡೋದು ಚಿಲ್ರೆ ಚಿಲ್ರೆ ಕೆಲಸ ಡ್ಯಾಡ್. ನಾನ್ ಯಾಕೆ ಆಚೆ ಹೋಗ್ಬೇಕು? ನೀನ್ ಆಚೆ ಹೋಗ್ಬೇಕು. ಮನೆ ಅತಿಥಿಯಾಗಿ ಬಂದೋಳು ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ
ಈ ಕ್ರಿಮಿನಲ್ಗೋಸ್ಕರ ಲಾಯರ್ ಆಗಕ್ಕೆ ಒಪ್ಕೊಂಡ್ಯಾ? ಅವರು ಕ್ರಿಮಿನಲ್ ಅಲ್ಲ, ನನ್ನ ಹೆಂಡತಿ. ಅಕ್ಕ, ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು. ಪರವಾಗಿಲ್ಲ, ಹೇಳು. ಅದೇನಿಲ್ಲ, ಕೊನೆಲಿ ಅವಳು ಅರ್ಜುನಿಂದ ದೂರ ಆಗ್ತಾಳಲ್ವಾ ವಿಕ್ಕಿ? ಅವಳು ಪ್ರೀತಿ ಕಳ್ಕೊಂಡಾಗ, ನಮ್ಮ ಪ್ರೀತಿನ ಬೇರೆ ಯಾರೋ ಕಿತ್ಕೊಂಡಾಗ ಆಗೋ ನೋವು ಏನು ಅಂತ ಅವಳಿಗೆ ಅರ್ಥ ಮಾಡಿಸ್ತೀನಿ. ಒಟ್ನಲ್ಲಿ ಭಾರ್ಗವಿ ನಿರ್ನಾಮನೆ ನಮ್ಮ ಮೂಲ ಧ್ಯೇಯ. Cheers. ಆ, ಫೀಲ್ ಒಂದಿದ್ರೆ ಕೂಲ್ ಡ್ರಿಂಕ್ಸ್ ಕೂಡ ಬಿಯರ್ ಥರನೇ ಅನಿಸ್ತಿದೆ. ಭಾರ್ಗವಿ ಕೊಟ್ಟಿರೋ ಹೊಸ ಮುಖವಾಡದ ಕಿಕ್ಕೇ ಬೇರೆ. ಅದರ ಪ್ರಭಾವನೇ ಅನ್ಸುತ್ತೆ. ಕೊಡಪ್ಪ, ನಾನು ಹೆಚ್ಚ್ತೀನಿ. ಬೇಡ ಅತ್ತೆ, ಸುಮ್ಮನೆ ನೀವು, ನಾನು ಹಚ್ತೀನಿ. ನಾನಿರುವಾಗ ನೀನು ಯಾಕಪ್ಪ ಈ ಕೆಲಸ ಎಲ್ಲ ಮಾಡಬೇಕು? ಓಹೋ, ನಿಮಗಿಂತ ನಾನೇ ಚೆನ್ನಾಗಿ ಅಡಿಗೆ ಮಾಡಿ ನಾನೇ ಬೇಷ್ ಅನ್ಸ್ಕೊಂತೀನಿ ಅಂತ ಭಯ ಪಡ್ತಿದ್ದೀರಲ್ವಾ? ಗೊತ್ತಾಯ್ತು. ಅತ್ತೆ, ನಳಪಾಕ ಭೀಮಪಾಕದ ಬಗ್ಗೆ ಕೇಳಿದಿರಲ್ವಾ? ಹಾಗೇ ನಾನು ಅಡಿಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನೇ ಮಾಡ್ತೀನಿ, ಸುಮ್ಮನೆ ನೀವು. ಆಂಜನೇಯ, ಈ ಮನೇಲಿ ಈ ಥರ ನಗು ಶಬ್ದ ಕೇಳಿ ಅದೆಷ್ಟು ದಿನ ಆಗೋಗಿತ್ತು. ಈ ನಗು, ಈ ಲವಲವಿಕೆ, ಇದೆಲ್ಲದನ್ನು ವಾಪಸ್ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಇದ್ರ ಜೊತೆಗೆ ನಂದೊಂದೇ ಒಂದು ಆಸೆ ಇದೆ, ನಡ್ಸ್ಕೊಡ್ತೀಯಾ? ಪಾರ್ಥನ್ ಕುಟುಂಬ ಹಾಗೆ ನನ್ನ ಕುಟುಂಬ, ಈ ಎರಡೂ ಕುಟುಂಬಗಳು ಒಂದಾಗಿ ಹೀಗೆ ನಗ್ನಗ್ತಾ ಇರಬೇಕು. ಇಲ್ಲಿ ನಮ್ಮ ಭಾವನೆ, ಚಿಂತೆ, ಧ್ಯೇಯ ಎಲ್ಲ ಶುದ್ಧವಾಗಿದೆ. ನಡೀತಿರೋದನ್ನೆಲ್ಲ ನೋಡ್ತಿದ್ರೆ ನೆಮ್ಮದಿಯ ದಿನಗಳು ವಾಪಸ್ ಬರ್ತಿದೆ ಅನಿಸ್ತಿದೆ. ಆದಷ್ಟು ಬೇಗ ಎಲ್ರೂ ಒಂದಾಗಿ ಸಂಭ್ರಮಿಸೋ ಹಾಗೆ ನೀನ್ ಮಾಡ್ತೀಯಲ್ವಾ ತಂದೆ? ನೋಡಿ, ನೀವು ನನ್ನ ಗಂಡನಾಗಿ ನನ್ನ ಉಳಿಸ್ಕೊಳ್ಳೋದ್ರಲ್ಲಿ ಸೋತಿದ್ದೀರಾ ಅಂತ ನನಗೆ ಖಂಡಿತ ಬೇಜಾರಿಲ್ಲ. ಆದ್ರೆ ಮಕ್ಕಳ ವಿಚಾರದಲ್ಲಿ ತಂದೆ ಆಗಿ ಮಾತ್ರ ಸೋಲ್ಬೇಡ್ರಿ. ತಾಯಿ ಪ್ರೀತಿ ಎಷ್ಟು ದೊಡ್ಡದು ಅನ್ನೋದನ್ನ ನೀನು ಜೈಲಿಗೆ ಹೋಗಿ ನನಗೆ ಅರ್ಥ ಮಾಡಿಸ್ತಾ ಇದೆ ಸಿತಾರ. ಪದವಿ ಪದವಿ ಅಂತ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡ್ತಿದ್ದೆ ಅಂತ ಯಾವಾಗಲೂ ನೀನು ಆಕ್ಷೇಪಣೆ ಇತ್ತಲ್ವಾ? ಈಗ ನೋಡಿದ್ಯಾ? ನನ್ನ ಪದವಿ, ನನ್ನ ಕುರ್ಚಿನ ನನ್ನ ಮಕ್ಕಳಿಗೋಸ್ಕರ ಬಿಟ್ಟಿದ್ದೀನಿ. ಎಲ್ಲದಕ್ಕಿಂತ ಕುಟುಂಬನೇ ದೊಡ್ಡದು ಅನ್ನೋದನ್ನ ನಂಬಿ ಬದುಕ್ತಾ ಇದ್ದೀನಿ. ನೀನು ಜೈಲು ಒಳಗಡೆ ಇದ್ದು ಕಷ್ಟಪಡ್ತಾ ಇದೆಯಾ, ನಾನು ಹೊರಗಡೆ ಇದ್ದು ಕಷ್ಟಪಡ್ತಾ ಇದ್ದೀನಿ. ಅಷ್ಟೇ ವ್ಯತ್ಯಾಸ.
ನೀನು ನಮ್ಮ ಕುಟುಂಬಕ್ಕೋಸ್ಕರ ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಚಿಂತೆ ಮಾಡಬೇಡ. ನೀನು ಆದಿಯಾಗಿ ಶುರು ಮಾಡಿರೋ ಕೆಲಸನ ನಾನು ಅಂತ್ಯ ಮಾಡ್ತೀನಿ. ಒಬ್ಬೊಬ್ರು ನರಳಿ ನರಳಿ ಸಾಯೋ ಹಾಗೆ ಮಾಡ್ತೀನಿ. ಡ್ಯಾಡ್, ಅವಳಿಗೆ ಅಂತಿಂತ ಸಾವು ಬರಬಾರ್ದು ಡ್ಯಾಡ್. ಜನರ ನ್ಯಾಯ ದೇವತೆ ಆ ಭಾರ್ಗವಿ ನೆಮ್ಮದಿ ಇಲ್ಲದೆ ಅಲ್ದಾಡ್ಬೇಕು ಡ್ಯಾಡ್, ಅಲ್ದಾಡ್ಬೇಕು. ಹೌದು ಮಗಳೇ, ಆದರೆ ಇದು ಸೇಡಿನ ಅಧ್ಯಾಯ ಆಗಬಾರ್ದು. ಭಾರ್ಗವಿ ಸೋಲಿನ ಮೇಲೆ ಕಟ್ಟುತ್ತಾ ಇರೋ ನಮ್ಮ ಸಾಮ್ರಾಜ್ಯದ ಪುನರ್ಸ್ಥಾಪನೆಯ ಕಾಲ ಆಗಬೇಕು. ದುಷ್ಟರಿಗೆ ಶಿಕ್ಷೆ ಕೊಟ್ಟು ಒಳ್ಳೆಯವರಿಗೆ ರಕ್ಷಣೆ ಮಾಡಬೇಕು ಅನ್ನೋದನ್ನೇ ನಾನು ಪಾಲಿಸ್ತಾ ಇದ್ದೀನಿ ಆಂಜನೇಯ. ಕೊನೆಗೂ ಸಂಧ್ಯಾಗೆ ನ್ಯಾಯ ಸಿಕ್ಕೇ ಬಿಡ್ತು. ಕೆಟ್ಟ ದಿನಗಳೆಲ್ಲ ಮುಗ್ದೋಯ್ತು ಅಲ್ವಾ? ಇನ್ಮುಂದಾದ್ರೂ ಒಳ್ಳೆ ದಿನಗಳು ಬರ್ಲಿ, ನೀನೇ ಕಾಪಾಡಬೇಕು ಆಂಜನೇಯ. ಸಾವುಗಿಂತ ಬದುಕೆ ಘೋರ ಅನ್ನೋದು ನಿನಗರ್ಥ ಮಾಡಿಸ್ತೀನಿ ಕಣೆ. ಇತಿಹಾಸ ನನ್ನಂಥ ಪಾಪಿಗಳನ್ನ ನೆನ್ಪಿಟ್ಕೊಳಲ್ಲ ಅಲ್ವಾ? ಈಗ ನಾನು ಬರೆಯೋ ಹೊಸ ಇತಿಹಾಸದಲ್ಲಿ ಎಲ್ರೂ ಕೈ ಮುಗಿಯೋ ಪುಣ್ಯವಂತ ಆಗ್ತೀನಿ. ಅದು ನಿನ್ನ ಬೆಳಕನ್ನೇ ಬಳಸ್ಕೊಂಡು. ಓಕೆ, ಡಿಸ್ಕಸ್ ಮಾಡಿ ಇನ್ನೊಂದು 2 ಅವರ್ಸಲ್ಲಿ ಹೇಳ್ತೀನಿ. ಓಕೆ ಮಾವ, ಬೃಂದ, ನಿನಗೆ ಕಾಯ್ತಾ ಇದ್ದೆ. ನಾಳೆ ಶೆಡ್ಯೂಲ್ ಏನಿದೆ? ಮಾವ, ನಾಳೆ ಇರೋ ಮೀಟಿಂಗ್ಸ್ ಎಲ್ಲ ರೀಸ್ಕೆಡ್ಯೂಲ್ ಮಾಡಿದ್ದೀನಿ. ಯಾಕೆ? ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ನಾಳೆ ಇನ್ನೊಂದಿದೆ ಮಾವ. ಕೋರ್ಟು ಕೇಸ್ಗಿಂತ ಇಂಪಾರ್ಟೆಂಟ್ ಆಗಿರೋದು ಇನ್ಯಾವುದಿದೆ? ನನ್ನ ಜೀವನದಲ್ಲಿ ಉಳಿದಿರೋ ಭರವಸೆ, ಸಮಾಧಾನ ಅದೊಂದೇ. ಇದೇನ್ ಹೀಗೆ ಹೇಳ್ತಿದ್ದೀರಾ ಮಾವ? ನಾಳೆ ಸಂಕ್ರಾಂತಿ ಹಬ್ಬ ಅನ್ನೋದನ್ನೇ ಮರ್ತೋಗ್ಬಿಟ್ರ? ಸೂದಕದ ಮನಸ್ಸಿನಲ್ಲಿ ಸಂಭ್ರಮಕ್ಕೆ ಜಾಗ ಇರಲ್ಲ. ಈ ಸಂಕ್ರಾಂತಿ ಸಂಭ್ರಮಕ್ಕೆಲ್ಲ ನನ್ನ ಹತ್ರ ಸಮಯ ಇಲ್ಲ. ನೀವ್ ಹೀಗ್ ಡಲ್ಲಾದ್ರೆ ಜನ ನೀವು ಸೋತ್ ಹೋದ್ರಿ ಅಂತ ನಿರ್ಧಾರ ಮಾಡ್ಬಿಡ್ತಾರೆ ಮಾವ. ಹಾಗ ಕನ್ವಿನ್ಸ್ ಆಗೋಕೆ ನಾವು ಬಿಡಬಾರ್ದು. ನೀವು ಏನ್ ಮಾಡ್ತಿದ್ದೀರಾ ಅನ್ನೋ ಕ್ಯೂರಿಯಾಸಿಟಿಲಿ ಅವರು ಕನ್ಫ್ಯೂಸ್ ಆಗ್ಬೇಕು.
ನನ್ನ ಮಾವನ ಗತ್ತು ಹಿರಿತನ ಏನು ಅನ್ನೋದನ್ನ ಮನೆಯವ್ರಿಗೆ ತೋರಿಸೋ ಸಮಯ ಬಂದಿದೆ. ಹಾಗಾಗಿ ನೀವು ಈ ಹಬ್ಬನ ಸೆಲೆಬ್ರೇಟ್ ಮಾಡಲೇಬೇಕು. ಏನ್ ಹೇಳ್ತಿದ್ಯಾ? ಈ ಕೇಸ್ ಆದ್ಮೇಲೆ ಆ ಭಾರ್ಗವಿ ತುಂಬಾ ಹಾರಾಡ್ತಿದ್ದಾಳೆ. ಮನೆಯವ್ರಿಗೆ ನಿಮ್ ಮೇಲ್ ನಂಬಿಕೆ, ನಿಮ್ಮ ಮತ್ತೆ ಶಕ್ತಿ ಅಂಕಲ್ ಫ್ರೆಂಡ್ಶಿಪ್ ಹಾಳಾಗ್ತಿದೆ. ಸಮಾಜದಲ್ಲಿ ನಿಮ್ಮ ಹೆಸರು ಗಟ್ಟಿಯಾಗಕ್ಕಿಂತ ಮೊದಲು ನಮ್ಮ ಮನೆಯವರು ಹಾಗೆ ಶಕ್ತಿ ಅಂಕಲ್ ಮನೆಯವರು ನಿಮಗ್ ಹತ್ರ ಆಗ್ಬೇಕು. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ನಾಳೆ ದೇವಸ್ಥಾನಕ್ಕೆ ಹೋಗೋಣ ಮಾವ. ಅಲ್ಲಿ ನೀವೇ ಮುಂದೆ ನಿಂತು ರಿತುನ ವಿಕ್ಕಿ ಜೊತೆ ಮನೆಗೆ ಕಳ್ಸ್ಕೊಡಿ. ಅವರಿಬ್ಬರನ್ನ ಒಂದ್ ಮಾಡಿದ್ರೆ ಮನೆ ಮಗಳ ಜೀವನ ಸರಿ ಹೋಯ್ತಲ್ಲ ಅಂತ ಭಾರ್ಗವಿ ಪರ ಯೋಚನೆ ಮಾಡ್ತಿದ್ದ ಜಯಂತ್ ಮತ್ತೆ ರುದ್ರ ಅತ್ತೆ ನಿಮ್ಮ ಪರ ಬರ್ತಾರೆ. ಆ ಹುಲ್ಲು ಕಡ್ಡಿಗಳಿಂದ ನನಗೆ ಬಲ ಬರೋದ? ಆ ಜಯಂತನ್ ಫ್ಯಾಮಿಲಿಗೆ ಸಹಾಯ ಮಾಡೋದ್ರಿಂದ ಯಾವ ಉಪಯೋಗನೂ ಇಲ್ಲ ಬೃಂದ. ಎತ್ತಿಲ್ದಿರೋ ನಾಯಿಗಳು ಅವು. ನನ್ನ ಹತ್ರ ಸಹಾಯ ತಗೊಳ್ಳೋದು, ಕೊನೆಯಲ್ಲಿ ಆ ಭಾರ್ಗವಿಗೆ ಸಪೋರ್ಟ್ ಮಾಡ್ತಾನೆ. ಇಲ್ಲ ಮಾವ, ನಾನು ಈಗಷ್ಟೇ ರುದ್ರ ಅತ್ತೆ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. JP ಭಾವನೇ ನಮ್ಮನ್ನು ಕಾಪಾಡಬೇಕು. ಅವ್ರಿಗೆ ನಮ್ಮ ಮೇಲೆ ಏನಾದರೂ ಕೋಪ ಇದ್ರೆ ಅದನ್ನ ಕ್ಷಮಿಸಿ ಅಂತ ಬೇಕಾದ್ರೆ ಕೇಳ್ಕೊತೀವಿ. JP ಭಾವನೆ ರಿತು ಜೀವನ ಸರಿ ಮಾಡಬೇಕು ಅಂತ ಹೇಳ್ತಿದ್ದೆ. ಇದು ಒಂದು ಕೆಲಸದಿಂದ ಕೋಪ ಮಾಡ್ಕೊಂಡಿರೋ ಶಕ್ತಿ ಅಂಕಲ್ ಕೂಡ ನಿಮಗೆ ಹತ್ರ ಆಗ್ತಾರೆ. ಒಪ್ಕೊಳ್ಳಿ ಮಾವ. ನೀನು ಹೇಳ್ತಿರೋದು ಸರಿಯಾಗಿದೆ ಬೃಂದ. ಈಚೀಚೆಗೆ ಹೀಗೆ ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡಿದ್ದೀನಿ ಅನಿಸ್ತಿದೆ. ದಿಕ್ಕು ತಪ್ಪಿರೋ ಮಗು ತರ ಆಗೋಗಿದೆ ನನ್ನ ಪರಿಸ್ಥಿತಿ. ಎಲ್ಲ ಭಾರ್ಗವಿಯಿಂದ. ಆದ್ರೆ ನನಗೆ ಬೆಂಬಲವಾಗಿ ನೀ ನನ್ನ ಜೊತೆ ಇದೆಯಲ್ಲ, ಥ್ಯಾಂಕ್ ಯು. ನಿಮ್ಮ ಈ ನಂಬಿಕೆನೆ ನನಗೂ ಬೇಕಾಗಿದ್ದು ಮಾವ. ಎಲ್ಲ ನಾನು ಅಂದ್ಕೊಂಡ ಹಾಗೇ ನಡೀತಿದೆ. ಅವಳು ಚಿಕ್ಕವಳಿದ್ದಾಗ ಎಲ್ಲವನ್ನು ನಾನೇ ಅವಳ ಬ್ಯಾಗಿಗೆ ತುಂಬಬೇಕಾಯಿತು. ಈಗ ದೊಡ್ಡವಳಾಗಿದ್ದಾಳೆ, ಭಾರ್ಗವಿ LLV ಅಡ್ವೊಕೇಟ್. ಇವಾಗಲೂ ಈ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಪುಸ್ತಕಗಳನ್ನ ಫೈಲ್ಗಳನ್ನೆಲ್ಲ ಜೋಡಿಸ್ಬೇಕು ನಾನೇ. ಏನ್ ಹುಡುಗಿನೋ ಏನ್ ಕತೆನೋ. ಇದ್ಯಾವ್ದಿದು ಇಲ್ಲಿ ಬೇರೆ ಇಟ್ಟಿದ್ದಾರೆ. ಮಾವ, ಯಾವ್ದೋ ಫೈಲ್ ಓದ್ತಿದ್ದೀರಾ? ಆರಾಮಾಗಿ ಕೂತ್ಕೊಂಡು ಓದಿ. ಏನ್ ಲಳಿ ಅಂದ್ರೆ ಟೇಬಲ್ ಕ್ಲೀನ್ ಮಾಡ್ತಾ ಇದ್ದೆ. ಈ ಫೈಲ್ ಹಾಕೋ ಕಣ್ಣಿದಿತ್ತು, ಅದಕ್ಕೆ ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ಪಾಪ ಗರ್ಭಿಣಿ ಹೆಂಗಸು ಒಂದು ಪ್ರೈವೇಟ್ ಕಂಪ್ನಿಲಿ ಕ್ಲರ್ಕಾಗಿ ಕೆಲಸ ಮಾಡ್ತಾ ಇದ್ರು. ಆ ಕಡೆ ದಿಢೀರ್ ಅಂತ ಗಂಡನ ಕೆಲಸ ಹೋಯ್ತಂತೆ. ಈಗ ಇಡೀ ಮನೆ ಜವಾಬ್ದಾರಿ ಈ ಶಾಂತಲಕ್ಷ್ಮಿ ಅವ್ರ ಮೇಲೇನೆ ಇದೆಯಂತೆ. ಆದ್ರೆ ಇವರು ಗರ್ಭಿಣಿ ಅಂತ ಗೊತ್ತಾಗಿ ಆ ಕಂಪನಿಯವರು ಇವ್ರನ್ನ ಕಾರಣ ಇಲ್ದೇನೆ ಕೆಲಸದಿಂದ ಕಿತ್ತಾಕಿದ್ದಾರಂತೆ. ಪಾಪ ಇಂಥ ಕಷ್ಟ ಟೈಮಲ್ಲಿ ಅವ್ರೇನ್ ಮಾಡ್ತಾರೆ?
ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 1961, ಮಾತೃತ್ವ ಭತ್ಯೆ ಕಾಯ್ದೆ 1961 ಸೆಕ್ಷನ್ 12. ಈ ಸೆಕ್ಷನ್ ಪ್ರಕಾರ ಗರ್ಭಾವಸ್ಥೆಯಲ್ಲಿರುವ ಮಹಿಳೆಯ ಅನುಪಸ್ಥಿತಿಯಲ್ಲಿ ಕೆಲಸದಿಂದ ವಜಾಗೊಳಿಸೋದು ಅಥವಾ ಸೇವಾ ಪರಿಸ್ಥಿತಿಯಲ್ಲಿ ಪ್ರತಿಕೂಲ ಬದಲಾವಣೆ ಮಾಡೋದು ನಿಷೇಧಿಸಲಾಗಿದೆ. ಇದೇ ಕಾಯ್ದೆಯ ಸೆಕ್ಷನ್ 5/3 ಅಡಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಗರ್ಭಿಣಿ ಸ್ತ್ರೀಗೆ ಯಾವ ಕಂಪನಿ ಇದೆಯಲ್ಲ, ಕೆಲಸ ಮಾಡ್ತಿರೋ ಕಂಪನಿ, ಆ ಕಂಪನಿ 26 ವಾರಗಳ ಸಂಬಳ ಸಹಿತ ರಜೆಯನ್ನು ಕೊಡಬೇಕು. ಅಂದ್ರೆ ಪೇಯ್ಡ್ ಲೀವ್ ಕೊಡಬೇಕು. ನೀವು ಈ ಪಾಯಿಂಟ್ ಮೇಲೆ ವಾದ ಮಾಡಿ ಹೇಳಿ ಅಂದ್ರೆ ಅದೆಷ್ಟೇ ದೊಡ್ಡ ಕಂಪ್ನಿ ಆಗಿ ಆ ಹುಡುಗಿದಲ್ಲ ಶಾಂತಲಕ್ಷ್ಮಿ, ಆಕೆಗೆ ಮೋಸ ಮಾಡೋಕ್ಕಾಗ್ತಿಲ್ಲ. ರಜಾನೂ ಸಿಗುತ್ತೆ, ಹಾಗೆ ಕೆಲಸನೂ ಇರುತ್ತೆ, ಜೊತೆಗೆ ಸಂಬಳ ಸಹಿತ ಸಿಗುತ್ತೆ.